ಯೂಶಲಿ ಮನೆಯಲ್ಲಿ ಯಾರಾದ್ರೂ ತುಂಬಾ ಗಲಾಟೆ ಮಾಡ್ತಿದ್ರೆ ಇಲ್ಲ ತುಂಬಾ ಅಳ್ತಿದ್ರೆ ಸಿಚುವೇಶನ್ಸ್ ಆಡಿಯನ್ಸಿಗೆ ನೆನಪಿರೋದಿಲ್ಲ. ಬಟ್ ನಿಮ್ಮ ಸಿಚುವೇಶನ್ ಏನಿದೆ, ಯಾಕಂದ್ರೆ ನೀವು ಹತ್ತಿರೋದು ಕಡಿಮೆ, ಮನೆಯಲ್ಲಿ ಗಲಾಟೆ ಮಾಡಿರೋದು ಕಡಿಮೆ, ಆದ್ರೆ ಅದ್ರಲ್ಲೂ ಒಂದು ತುಂಬಾ ಅಗ್ರೆಸಿವ್ ಅನ್ಸಿದ್ದು ಅಂದ್ರೆ ಚೈತ್ರನಿಗೆ ನೀವು ಒಂದ್ ಮಾತು ಹೇಳ್ತೀರಿ. ಅಂದ್ರೆ ಚೈತ್ರ ನಿಮ್ಗೆ ಹೇಳ್ತಾರೆ, ನನ್ನ ಟೀಮ್ನಲ್ಲಿ ನಾನು ಬಿಟ್ಕೊಟ್ಟು ಆಟ ಆಡ್ಲಿಲ್ಲ ಅವರು ಅಂತ. ಅದಕ್ಕೆ ನೀವು ತುಂಬಾ ಚೆನ್ನಾಗಿ ಕ್ಲಾರಿಫಿಕೇಶನ್ ಕೊಡ್ತೀರಿ. ಈ ಗಲಾಟೆ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಚೈತ್ರ ಅವ್ರದ್ದು ನಂದು ಆ್ಯಕ್ಚುಲಿ ಚೈತ್ರಕಾಂತನೇ ತುಂಬ ಪ್ರೀತಿಯಿಂದ, ಆ್ಯಕ್ಚುಲಿ ಅವ್ರು ನನಗಿಂತ ಆಲ್ಮೋಸ್ಟ್ 7-8 ಇಯರ್ಸ್ ಚಿಕ್ಕವರು, ಬಟ್ ಆದರೂ ತುಂಬ ಪ್ರೀತಿಯಿಂದ ಚೈತ್ರಕಾಂತ ನಾನು ಕರೆಯೋದು ಅವ್ರಿಗೆ. ಸೊ ನನ್ನ ಇದು ಅವ್ರ ಕ್ಯಾಪ್ಟನ್ಸಿನಲ್ಲಿ ಆಡ್ತಾ ಇರ್ತೀನಿ. ಸೊ ಅವ್ರ ಕ್ಯಾಪ್ಟನ್ಸಿಗೆ ಬಂದಾಗ ಅವ್ರಿಗೆ ಪ್ರೀವಿಯಸ್ ಟಾಸ್ಕಲ್ಲಿ ಸ್ವಲ್ಪ ಜಾಸ್ತಿನೇ ಏಟ್ ಬಿದ್ದಿರುತ್ತೆ. ಪಾಪ ಅವರು ಕಾಲು ಬೆಂಚ್ ಮೇಲೆ ಇಟ್ಕೊಂಡು ಟೇಪೆಲ್ಲ ಕಟ್ಕೊಂಡೆಲ್ಲ ಇರ್ತಾರೆ. ಸೊ ನೆಕ್ಸ್ಟ್ ಟಾಸ್ಕ್ ಬಂದಾಗ, ಅಕ್ಕ ನೀವು ಒಂದು ಕೆಲಸ ಮಾಡಿ, ಇದು ಬರೀ ಇಲ್ಲಿಂದ ಇಲ್ಲಿಗೆ ಓಡಾಡೋದು, ನಾವು ಒಂದು ಮಿಸ್ ಮಾಡ್ಕೊಂಡ್ವಿ, ಮನೆ ಒಳಗೆ ಓಡ್ ಬರಬೇಕು ಅದಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ಇಲ್ಲಿಂದ ಇಲ್ಲಿ ಇರುತ್ತೆ, ನೀವು ಮೋಕ್ಷಿತ ಆಡ್ಬಿಡಿ, ನೆಕ್ಸ್ಟು ಒಂದು ಫಿಸಿಕಲ್ ಟಾಸ್ಕ್ ಥರ ಇರುತ್ತೆ, ಅದಕ್ಕೆ ನಾನು ಹೋಗ್ತೀನಿ, ನೀವು ರೆಸ್ಟ್ ತೊಗೊಳ್ಳಿ, ಹಿಂಗಿರೋಣ ಅಂತ ನಾನು ಹೇಳಿದ್ದು. ಸೊ ಅಲ್ಲೇನಾಯಿತು, ಅವ್ರಿಗೇನು ಅನ್ನಿಸ್ತು ಸಡನ್ನಾಗಿ. ಆಮೇಲೆ ನಾನು ಹೇಳಿದ್ದು, ಇಲ್ಲಾಂದರೆ ನಿಮಗೆ ಇದೇ ಸಿಗೋಲ್ಲ, ಸ್ಕ್ರೀನ್ ಸ್ಪೇಸೇ ಸಿಗೋಲ್ಲ, ಫುಲ್ಲು ನೀವು 3 ಟಾಸ್ಕು ಇರಲ್ಲ ಅಂದರೆ ನಿಮಗೆ ಅದು ಮೈನಸ್ ಆಗುತ್ತೆ, ಬೇಡ ನೀವು ಆಡಿ ನೆಕ್ಸ್ಟ್ ಟಾಸ್ಕ್ ನಾನು ಆಡ್ತೀನಿ ಅಂತ. ಬಟ್ ಅವ್ರ ಕ್ಯಾಪ್ಟನ್ಸಿ ಟಾಸ್ಕ್ ಬಂದಾಗ ಸಡನ್ನಾಗಿ ಉಲ್ಟಾ ಹೊಡೆದ್ಬಿಟ್ಟು ಇದು ಹೇಳಿದ್ರು. ಅದ್ರ ಮುಂಚೆ ನಾವು ಇದರಲ್ಲಿ ಡಿಸ್ಕಸ್ ಮಾಡಿರ್ತೀವಿ, ಯಾವುದು ಸೋಫಾ ಮೇಲೆ ಕೂತ್ಕೊಂಡು ಅದೇ ರೇಗಿಸ್ತಾ ಇರ್ತಾರೆ. ಸೊ ಸೋಫಾ ಮೇಲೆ ಕೂತ್ಕೊಂಡು ನಿಮ್ಮ ದೊಡ್ಡತನ ಅಂತೆಲ್ಲ ಹೇಳಿರ್ತೀನಿ. ಬಟ್ ಎಲ್ಲೋ ಒಂದು ಕಡೆ ಕ್ಯಾಪ್ಟನ್ಸಿ ಟಾಸ್ಕ್ ಬಂದಾಗ ನನ್ನ ಫೋಟೋ ಎತ್ಬಿಡ್ತಾರೆ, ಆಮೇಲೆ ಕ್ಯಾಪ್ಟನ್ ಅಂತ. ಆಮೇಲೆ ನಾಮಿನೇಷನ್ ಅಂತ ಬಂದಾಗ ಇನ್ನೊಂದ್ಸಲಿ ಅದೇ ವಿಷಯ ಎತ್ತಿರ್ತಾರೆ, ನಾಮಿನೇಷನ್ ಇದರಲ್ಲಿ. ಸೊ ಅಲ್ಲಿ ನನಗೆ ಆ ಮುಖವಾಡ ಅಂತ ಹೇಳ್ತಾರೆ. ನಾನು ಹೇಳಿದೆ, ನಾನು ಲೈಫಲ್ಲಿ ಮುಖವಾಡ ಹಾಕ್ಕೊಂಡಿಲ್ಲ, ಬಿಗ್ ಬಾಸ್ ಮನೇಲಿ ಹಾಕೊಂಡು ಮುಂದೆನೂ ಹಾಕೊಳ್ಳ. ಆಮೇಲೆ ನೀವು ಕ್ಲಾರಿಫೈ ಮಾಡಿದ್ರಿ, ಅದು ಸೋಫಾ ಮೇಲೆ ಕ್ಲಾರಿಫೈ ಮಾಡಿದ್ವಿ. ಬಟ್ ಅಲ್ಲಿ ನೀವು ಮಾತ್ರ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಪೋಟ್ರ್ ಆಗಬೇಕು, ನನ್ನ ನೆಗೆಟಿವ್ ಆಗಿ ಪೋಟ್ರ್ ನನಗೂ ಇಷ್ಟ ಅಲ್ಲ, ಅದಕ್ಕೆ ನಾನು ಇಲ್ಲಿ ನಾಮಿನೇಷನ್ ಮಾಡಿ ನಾನು ಕ್ಲಾರಿಫೈ ಮಾಡಬೇಕಂತ. ಬಟ್ ಅದೇ ಅವರು ತುಂಬ ಒಳ್ಳೆ ಮನಸ್ಸು. ಆ್ಯಕ್ಚುಲಿ ನನಗೆ ಸಾಂಗ್ ಎಲ್ಲ ಬರ್ದಿದ್ದಾರೆ, ಕಣ್ಕನಸಲಿಗೆ ಹುಡುಗ ಇವನು, ಅದು ಜಸ್ಟಿಸ್ ಕುಡಿಯ ಮಗ ಇದಂತೆ, ಕೀರ್ತಿ ರಾಜನು ಮಗನಂತೆ, ಫೀಲ್ಡಿಗಿಲ್ಲದೆ ಬಲ ಭೀಮನು, ಇದೆಲ್ಲ ಈ ಥರ ಪ್ರೀತಿಯಿಂದೆಲ್ಲ ಬರೀ. ಸೊ ನಾನು ಅದೇ ರೇಗೆ ಸರ್, ಅಕ್ಕ ನೀವು ಹಿಂಗೆ ಸಾಂಗ್ ಬರೀತೀರಾ, ನೆಕ್ಸ್ಟ್ ಬಂದು ನನ್ನನ್ನೇ ನಾಮಿನೇಟ್ ಮಾಡ್ತೀರಾ, ದಯವಿಟ್ಟು ನೀವೇನು ಬರೀಬೇಡಿ ಇನ್ಮೇಲಿಂದ ಅಂತ. ಬಾ ಧರ್ಮ ಒಂದ್ಸಲ ಧರ್ಮಣ ಅಂತಲೇ ಅವರು ಕರಿತಾ ಇದ್ದು. ಇನ್ನೊಂದು ಲೈನ್ ಇದೆ, ಒಂದು ಹಾಡು ಬರೀತೀನಿ ಅಕ್ಕ, ದಯವಿಟ್ಟು ಬೇಡ ಅಕ್ಕ, ನೀವು ಹಾಡು ಬರೆಯೋದು ಬೇಡ, ನಾಮಿನೇಟ್ ಮಾಡೋದು ಬೇಡ, ಕಳಪೆ ಅನ್ನೋದು ಬೇಡ. ಸೊ ಈ ಥರ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ನಂದು ಅವ್ರದ್ದು. ಅವ್ರ ಮನೆಯಲ್ಲಿ ಯಾರಿಂದ ಇದು ಮಾಡ್ತಿದ್ರು, ಬಟ್ ನನಗೆ ತುಂಬ ಹೇಳ್ತಾಯಿದ್ರು. ನಾನು ಮನೆಯಿಂದ ಆಚೆ ಹೋದ್ಮೇಲೆ ಒಂದು ಕುಂದಾಪುರಿಗೆ ಕರ್ಸೋದು, ಒಂದು ನಮ್ಮ ಮನೇಲಿ ಊಟ ಮಾಡಿಸಿ ಕರ್ಸೋದು ಅಂದರೆ ಫಸ್ಟು ನೀವೇನೆ, ಅಷ್ಟು ನಿಮ್ಮ ಮೇಲೆ ಒಂದು ಗೌರವ ಪ್ರೀತಿ ಇದೆ ಅಂತ ಹೇಳ್ತಾರೆ. ಮನೇಲಿ ಅವ್ರು ಎಲ್ಲರೂ ಕರೆಸ್ತಾರೆ ನನಗೆ ಗೊತ್ತಿದ್ದಂಗೆ.